ದೇವ್ರು ಕೊಟ್ರ ಗಾಳಿ ನೀರು ಈ ಪ್ರಕೃತಿ ಫ್ರೀ ಅಲ್ವಾ. ಫ್ರೀ ಅಂದ ತಕ್ಷಣ ಮನುಷ್ಯನ್ಗೊಂದು ಖುಷಿ ಬರುತ್ತೆ. ಆದ್ರೆ ಫ್ರೀಯಾಗಿ ಕೊಟ್ಟರು ಇಷ್ಟು ಅದ್ಭುತವಾದ ವಾತಾವರಣ ನಾವೆಲ್ಲೋ ಒಂದ್ ಕಡೆ ಪೊಲ್ಯೂಟ್ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಈ ನಾವು ಪಡ್ಕೊಂಡ್ಬಂದಿರೋ ಈ ಭೂಮಿ ನಮ್ಗೆ ಆಸ್ತಿಯಾಗಿ ಬಂದಿಲ್ಲ, ಬಟ್ ಮುಂದಿನ ಜನಾಂಗದಿಂದ ನಾವು ಬಾರೋ ಮಾಡಿರೋದು ಅಂತ. ಸೊ ಅದನ್ನ ನಾವು ಉಳಿಸ್ಕೊಂಡು ಹೋಗೋದು ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ. ಅಂದ್ರೆ ಫ್ಯೂಚರ್ ಜನರೇಷನ್ಗೆ ನಾವಿದನ್ನ ಎಷ್ಟು ಉಳಿಸ್ಕೊಂಡು ಹೋಗ್ತೀವೋ ಅದನ್ನ ಅವ್ರು ಅನುಭವಿಸ್ತಾರೆ. ಹೌದು, ಹಾಗಾಗಿ ತುಂಬಾ ತುಂಬಾ ಮುಖ್ಯ. ಪ್ರತಿ ಒಂದೇ ಒಂದು ನಿಮಿಷಕ್ಕೆ ಜಗತ್ತಿನಲ್ಲಿ ಬರೋಬ್ಬರಿ 19 ಹೆಕ್ಟೇರ್ನಷ್ಟು ಹಸಿರು ಕಾಡು ನಾಶವಾಗ್ತಿದೆ. ಗ್ಲೋಬಲ್ ತಾಪಮಾನ ಪ್ರತಿ ದಶಕಕ್ಕೆ 0.2 ಡಿಗ್ರಿನಷ್ಟು ಏರಿ ಭೂಮಿ ದಗದಗಿಸುತ್ತಿದೆ. ಪ್ರಕೃತಿಯಲ್ಲಿರೋ ಎಲ್ಲಾ ಜೀವಿಗಳು ಏನಾದರೂ ಕೊಡ್ತಿವೆ, ಆದ್ರೆ ಮನುಷ್ಯ ಕೇವಲ ಕಿತ್ಕೊಳ್ತಿದ್ದಾನೆ. ಸ್ವಂತಕ್ಕೆ ಒಂದೇ ಒಂದು ಗುಂಟೆ ಜಮೀನಿಲ್ಲದಿದ್ದರೂ ಭೀಕರ ಬರಗಾಲದಲ್ಲಿ ಹೆಂಡತಿಯ ತವರು ಮನೆ ಮಾಂಗಲ್ಯ ಸರವನ್ನೇ ಮಾರಿ ಟ್ಯಾಂಕರ್ ನೀರು ತಂದು ಸಾವಿರಾರು ಗಿಡ ಬದುಕಿಸಿದ ಮಹಾ ಉಸಿರು ಸಾಲುಮರದ ನಿಂಗಣ್ಣ. ಭೂಮಿ ಇಲ್ದಿರೋದಕ್ಕೆ ಈ ಕೆಲಸ ಮಾಡೋದು. ಸೊತ್ತೊಯ್ತಾರೆ ಅನ್ನೊಂದು ದಿನ ಮಾಡ್ತಾರೆ. ಈಗ ಕಲ್ಲಾಕ್ ನಿಲ್ಸವ್ರೆ ಏನು ಅನ್ಕೊಂಡವ್ರು. ಈಗ ಮನಸ್ಸಿನಾಗ ಹುಟ್ಟೋದ್ ಮೇಲೆ ಯಾವ್ದಾದ್ರು ಮಾಡಬೇಕು. ಎಷ್ಟೇ ಮಡಗಿದ್ರು ನಾವು ಇರಲ್ಲ. ಎಷ್ಟೇ ಸಂಪಾದನೆ ಮಾಡೋದು, ಮನೆ ಕಟ್ಟಿದ್ರು ಇರಲ್ಲ, ಮನೆ ಜಮೀನು ತೆಗೆದ್ರು ಏನು ಪ್ರಯೋಜನ ಇಲ್ಲ. ಆವಾಗ ನಾನು ಗಿಡ ನೆಡೋಣ, ಅವು ಇವು ಇದ್ರೆ ಒಂದು 100-200 ವರ್ಷ ಗಂಟೆ ಇರ್ತವೆ. ನಮ್ಮ ಮಕ್ಳ ಗಂಟನೂ ಇರ್ತವೆ. ಈಗ ಹೋಗೋರು ನೋಡಿ ಹೆಂಗ್ ಹೋಯ್ತಾರೆ ನಳ್ಳಿಯಲ್ಲಿ ಜನ ನೆನಸ್ತಾರೆ. ಇದು ತೋರ್ ಮನೇಲಿ ಒಂದು ಮಾಂಗಲ್ಯ ಚೆಂದ ಕೊಟ್ಟಿದ್ರು, ಕಳ್ದೆ ಅವ್ರ ಕೈ ಕೊಟ್ಟೆ. ಬೇಡ ಕಣಪ್ಪ, ಏನು ಮಾಡ್ಕೊಳ್ಳೋದು ಬೇಡ, ನೀನು ಹೋಗಿ ಗಿಡನಾರ ನೆಟ್ಕೊ ಏನಾರ ಮಾಡ್ಕೊಂಡ್ಬಿಟ್ಟು ತೋರ್ ಮನೆ ಕೊಟ್ಟಿದ್ದು ಮಾಂಗಲ್ಯ ಚೆಂದ ಕಳ್ದು ಕೈ ಕೊಟ್ಟು ಗಿಡ ನೆಟ್ಟು. ಆತಂದು ಸಕ್ಸಸ್ ರೇಟ್ ಏನಂದ್ರೆ 100%. ಎಲ್ಲೇ ದೂರದಲ್ಲಿ ಸಾಧಕರನ್ನೆಲ್ಲ ನಾವು ನೆನೆಸ್ತೀವಿ, ಆದರೆ ನಮ್ಮ ಊರುಗಳಲ್ಲಿ ಈ ತರದ ಒಬ್ರು ಎಲೆಮರೆ ಕಾಯಿ ಇರ್ತಾರಲ್ಲ, ಆ ತರದವ್ರನ್ನ ಗೌರವಿಸ್ಬೇಕು. ನಾವು 1,000 ಇರಬೇಕು. ಮೊದಲು 1,400 ಇದ್ದು, ಈಗ ಒಂದು 100 ಗಿಡ ನೆಟ್ಟಿದ್ದೀವಲ್ಲ. ಕುಂಭನಹಳ್ಳಿ ನಮ್ಮೂರು ಬೆಳಗುಂಬಾಗಿ ಮಧ್ಯ ನೆಟ್ಟಿದ್ದೀವಿ. ಅಲ್ಲಿ ಸ್ವಲ್ಪ ನಾವು ಸರ್ಕಾರದಿಂದ ನಡೆಸ್ಕೊಂಡು ಸಂಬಳ ಕೊಟ್ಟು ಅಲ್ಲಿ ನರ್ಸರಿಲಿ ನೆಟ್ಟವೆ. ಅಲ್ಲಿ ಈಗ ಮನಸ್ಸಿನಾಗ ಹುಟ್ಟೋದ್ ಮೇಲೆ ಯಾವ್ದಾದ್ರು ಮಾಡಬೇಕು. ಎಷ್ಟೇ ಮಡಗಿದ್ರು ನಾವು ಇರಲ್ಲ. ಎಷ್ಟೇ ಸಂಪಾದನೆ ಮಾಡೋದು, ಮನೆ ಕಟ್ಟಿದ್ರು ಇರಲ್ಲ, ಮನೆ ಜಮೀನು ತೆಗೆದ್ರು ಏನು ಪ್ರಯೋಜನ ಇಲ್ಲ. ಈಗ ಮನಸ್ಸಿನಾಗ ಏನಾದ್ರು ಮಾಡುವ ಅಂದ್ಬಿಟ್ಟು ಒಂದು ಮನಸ್ಸು ಗೊತ್ತು. ಆವಾಗ ನಾನು ಗಿಡ ನೆಡೋಣ, ಅವು ಇವು ಇದ್ರೆ ಒಂದು 100-200 ವರ್ಷ ಗಂಟೆ ಇರ್ತವೆ. ನಮ್ಮ ಮಕ್ಳ ಗಂಟನೂ ಇರ್ತವೆ. ಜನ ಹೋಗೋರು ಬರೋರು ನಿಂಗಣ್ಣ ಅಂತಾರೆ. ಆಗ ನಾವು ನೆನ್ಕೋತೀವಿ, ಅವ್ರ ಮನಸ್ಸಲ್ಲೂ ಬರ್ತಾ ಇರ್ತೀವಿ. ಒಂದು 200 ವರ್ಷ ಅಂತ ನೆಟ್ಟಿದೆ. ಚಮಕಿಷ್ಟ ಇದ್ದಾಗ ಬರಗಾಲ ಬಂದ್ಬಿಟ್ಟಿತ್ತು. ಆಗ ನಾನೇನು ಮಾಡಿದೆ, ಟ್ಯಾಂಕರ್ ಹಾಕೊಳ್ಳೋದು. ಜನಪದ ಲೋಕ ಕೆರೆ, ಬಳಪನೇರಿ ಕೆರೆಗಳಲ್ಲಿ ಡೇನ ಮಾಡಿಕೊಂಡು ಟ್ಯಾಂಕರ್ ಮಾಡಿಕೊಂಡು ಹೊಡೆದೆ ನಾನು. ಒಂದೇನು ಆವಾಗ 1,500 ಕೊಟ್ಟರೆ ಟ್ಯಾಂಕರ್ ಇರೋದು, 500 ರೂಪಾಯಿ ಕೊಟ್ಟರೆ ಡೇ ನಂಬರ್ ಇರೋದು. ಆಗ ತುಂಬಿಸ್ಕೊಳ್ಳೋದು, ಹೊಡ್ಕೊಂಬರ್ತಾ ಇರೋದು, ಸಂಜೆ ಗಂಟೆ ಬರೋರು ಹೊಡೆಯವು. ದುಡ್ಡೆಲ್ಲ ಅಂದರೆ ಅವಾಗ ದುಡ್ಡು ಈಗ ನಮ್ಮ ಹೆಡ್ತಿರೋ ಒಂದು ಮಂಗಲಿ ಚೇನ್ ಇತ್ತು, ಆಗ ಮಾರೋದು. ಆಗ ಬರಗಾಲದಲ್ಲಿ ನಾವು ನಿರೋದು. ಈಗ ಕಷ್ಟ ಅಂದರೆ ಏನು ಮುಳ್ಳು ಕಟ್ಕೊಳ್ಳೋದು. ಜನಗಳು ಮಾಮೂಲಿ ಇಕ್ಕಟ್ಟು ಎಲ್ಲ ಆಸ್ಪತ್ರೆ ಇತ್ಲು ಅಂತ ಅನ್ನೋರು, ಅವಕ್ಕೆಲ್ಲ ಮುಳ್ಳು ಕಟ್ಕೊಳ್ಳೋದು. ಈಗೇನಾರು ಮಾಡಿದ್ರು ಎಲ್ಲ ಅವ್ರ ಜಮೀನು ಮಾಡಿ ನಾವು ಪಾಲು ಪಟ್ಟೆ ಮಾಡೋವಲ್ಲ, ಏನು ಪ್ರಯೋಜನ? ಸೊತ್ತೋಯ್ತೀವಿ ಅನ್ನೊಂದು ದಿನಕ್ಕೆ ಮರ್ತು ಬಿಡ್ತಾರೆ. ಏನಾರು ಮಾಡಿದ್ರೆ ನೆನಪಿರ್ತದೋ? ನಾವು ಏನಾರು ಮಾಡೋದಕ್ಕೆಲ್ಲ ನೀವು ಬಂದದ್ದು. ಮನಸ್ಸಿನಾಗ ಬಿಟ್ಟು ಏನಾರು ಒಂದು ಸಾಧನೆ ಮಾಡಬೇಕಲ್ಲ ಅಂತ ಮನಸ್ಸಿಗೆ ಗೊತ್ತು. ಕೆಲವು ಜನ ಒಳ್ಳೇದು ಮಾಡೋನೆ ಅಂತಾರೆ, ಕೆಲವರು ಇಷ್ಟಪಡಲ್ಲ. ಏನೋ ಮಾಮೂಲಿ ಜನ ಇರುತ್ತವು. ಬೊಮ್ಮಗೆ ಒಂದು 5 ಲಕ್ಷ 25 ಗ್ರಾಮ್ ಚಿನ್ನ ಎಲ್ಲ ಕೊಟ್ಟಿದ್ರು. ರಾಜ್ಯ ಪ್ರಶಸ್ತಿ ಪರಿಸರದಲ್ಲೂ ಕೊಟ್ಟವ್ರೆ. ರಾಜ್ಯಪಾಲರು ಭರತ್ ರಾಜ್ ಅವರು ಕೊಟ್ಟವ್ರೆ ರಾಜ್ಯೋತ್ಸವ ಪ್ರಶಸ್ತಿ. ಯಾವ ವರ್ಷ, ಎಷ್ಟು ವರ್ಷ ಆಯ್ತು? ಈಗ 2-3 ವರ್ಷ ಆಯ್ತು. ಜಮೀನು ಅಂದ್ರೆ ಅವ್ರು ಇರೋರು ಮಾಡ್ಕೊಂಡು ತಿನ್ಕೋತಾರೆ. ಏನ್ ಮಾಡೋದು? ಕೆಲವು ಜನ ದುಡ್ಡಿಗೆ ಇರೋ ನೋಡೋದು. ಅವ್ರು ಏನೇ ಆದರೂ ದುಡ್ಡೇ ಸಂಪಾದನೆ ಮಾಡಬೇಕು. ದುಡ್ಡಿರೋರು ಅವ್ರವ್ರ ಜ್ಞಾನ ಬಂದಂಗೆ. ಈಗ ನನಗೇನು ಜ್ಞಾನ ಬರ್ತೋ ಗಿಡ ನೆಡೋದು ಅಂತ. ಅವ್ರೇನೋ ಪಾರ್ಕ್ ಮಾಡಬೇಕು, ಮಾರಬೇಕು, ಮನೆ ಕಟ್ಟಬೇಕು, ಸೈಡ್ ಗಿಟ್ ಮಾಡಬೇಕು ಅಂತ ಜ್ಞಾನ. ಆಲ್ದ ಮರ ಎಲ್ಲ ಅಕ್ಕಿ ಪಕ್ಷಿ ತಿನ್ಬೇಕು. ಹಳ್ಳಿ ಮರ, ಆಲ್ದ ಮರ, ಬಸರಿ ಮರ, ಬೇವಿನ ಮರ, ಹುಣಸೆ ಮರ ಎಲ್ಲ ನೆಟ್ಟಿದ್ವಿ. ಅಕ್ಕಿ ಪಕ್ಷಿಗೂ ಆಗ್ಬೇಕು, ಜನಕ್ಕೆ ಹೋಗೋರು ನಳ್ಳು ಆಗ್ಬೇಕು, ನೆನಪು ಆಗ್ಬೇಕು. ನಾನು ಮಾಡೋದಕ್ಕೆ ನೆನಪಾರ ಆಗಕ್ಕಿಲ್ವೇ? ಈಗ ಹೋಗೋರು ನೋಡಿ ಹೆಂಗ್ ಹೋಯ್ತಾರೆ ನಳ್ಳಿಯಲ್ಲಿ, ಜನ ನೆನಸ್ತಾರೆ. ಎಲ್ಲೋ 10-100 ಒಂದು ಆಳು ಬೈಕೊಂಡಿರ್ತಾರೆ. ಕೆಲವು ಜನ ಎಂತ ಕೆಲಸ ಮಾಡಿದ್ವಿ ಅಂತಾರೆ. ಒಳ್ಳೆ ಕೆಲಸ ಮಾಡಿದ್ವಿ ನೀನು, ಖುಷಿ ಮಾಡ್ತಾರೆ. ಬೇವಿನ ಮರ, ಹುಣಸೆ ಮರ, ಗೋಣಿ ಗಿಡ, ಬಸರಿ ಗಿಡ, ಆಲ್ದ ಗಿಡ ಇವೆಲ್ಲ ಅಕ್ಕಿ ಪಕ್ಷಿ ತಿನ್ನೋವೇ ಹಾಕಿರೋದು ನಾವು. ಈಗ ಒಂದು 30 ವರ್ಷ ಆಗವೆ. ನಿಮ್ಗೆ ಈಗ ವಯಸ್ಸು 75. ಕೂಲಿ ಮಾಡೋದು, ಇಲ್ಲಾರ ಪಾಲು ಮಾಡೋದು. ನಮಗೆ ಜಮೀನಿಲ್ಲ. ಭೂಮಿ ಇಲ್ದಿರೋದಕ್ಕೆ ಈ ಕೆಲಸ ಮಾಡೋದು. ಸೊತ್ತೊಯ್ತಾರೆ ಅನ್ನೊಂದು ದಿನ ಮಾಡ್ತಾರೆ. ಈಗ ಕಲ್ಲಾಕ್ ನಿಲ್ಸವ್ರೆ ಏನು ಅನ್ಕೊಂಡವ್ರು. ನೋಡಿ ಏನೋ ಇರೋದಕ್ಕೆ ನನ್ನ ನೆನ್ಕೋತೀರಿ, ನೀವು ನೆನ್ಕೋತೀರಿ, ನಾವು ನೆನ್ಕೋತೀನಿ. ಅಷ್ಟು ಮಾತು ಸೋತೋದ್ರು ನೆನ್ಕೋತೀರಲ್ಲ ನೀವು. ಎಲ್ಲರೂ ಸಪೋರ್ಟ್ ಮಾಡದಿದ್ರೆ ನಾನು ಮಾಡೋಕ್ಕಾಯ್ತಿತ್ತಾ? ಒಬ್ಬನೇ ಮಕ್ಕಳು ಮಾಡೋರು, ನೀರು ಇಯೋದು ಬಿಡೋದು ಮಾಡೋದು, ಸಪೋರ್ಟ್ ಮಾಡೋರು, ಏನು ಅನ್ನೋಕ್ಕಿಲ್ಲ. ನೋಡಿ ಇವಾಗಲೂ ಹೋದ್ರು ನೀರು ಮಾಡ್ತಾಯಿದ್ರು ಏನು ಮಾತಾಡ್ಸಲ್ಲ. ಆರೋಗ್ಯ ಪರಿಸ್ಥಿತಿ ಹೇಗಿದೆ? ಕ್ಯಾನ್ಸರ್ ಆಗಿತ್ತಲ್ಲ, ಕ್ಯಾನ್ಸರು, ಕಿಡ್ನಿ ಕಲ್ಲು
ಈಗ ಮಂಡಿ ನೋವು ಎಲ್ಲ ಆಗಿದ್ದು, ಆಪ್ರೇಷನ್ ಆಯಿತು. ಏನಾರು 3 ಎಕರೆ ಜಮೀನು 4 ಎಕರೆ ಜಮೀನು ಕೊಡ್ತೀನಿ ಅಂದರು, ಅದೂ ಇಲ್ಲ. ಲೆಟ್ರ್ ಬಂದಿತ್ತು ಮಿನಿಸ್ಟ್ರ್ ಕಡೆಯಿಂದ, ಮುಖ್ಯಮಂತ್ರಿ ಕಡೆಯೂ ಬಂದಿತ್ತು, ರಾಜ್ಯಪಾಲರ ಕಡೆಯಿಂದನೂ ಬಂದಿತ್ತು ಲೆಟ್ರ್ಗಳು. ಇವ್ರು ಕೊಡಿದವ್ರು ಅಲ್ಲಿ ಕೇಳಕ್ಕೆ ಹೋದರೆ ಅಲ್ಲದೆ ಕಳಿಸಿದ್ವಿ, ಮೇಗೆ ಕಳಿಸಿದ್ದೀನಿ. ಇದು ಮಾಗಡಿ, ನಾವು ಬೆಂಗಳೂರು ರಾಮನಗರ ಜಿಲ್ಲೆಯಲ್ಲಿ ಎಲ್ಲರೂ ಕೊಡ್ಬೋದು, ಮಾಗಡಿ ಎಲ್ಲರೂ ಕೊಡ್ಬೋದು, ಚನ್ನಪಟ್ಟಣದ ಎಲ್ಲರೂ ಕೊಡ್ಬೋದು, ತಾಲೂಕಲ್ಲಿ ಎಲ್ಲರೂ ಕೊಡ್ಬೋದು. ಆದರೆ ಹಾಕವ್ರೆ ಹಂಗೆ ಅಂತ ಕೊಡಲಿಲ್ಲ. ಹೋಗಿದ್ವಿ DC ತಕ್ಕೆಲ್ಲ ಹೋಗಿದ್ರು ಮ್ಯಾಕ್ ಕಳಿಸಿದ್ದೀನಿ, ಅಲ್ಲಿ ಕಳಿಸಿದ್ದೀನಿ ಅಂತ ಅಂತಾರೆ. ಇದು ತವ್ರ ಮನೇಲಿ ಒಂದು ಮಾಂಗಲ್ಯ ಚೈನ್ ಕೊಟ್ಟಿದ್ರು, ಕಳ್ದೆ ಅವ್ರ ಕೈ ಕೊಟ್ಟೆ. ಬೇಡ ಕಣಪ್ಪ, ಏನು ಮಾಡ್ಕೊಳ್ಳೋದು ಬೇಡ, ನೀನು ಹೋಗಿ ಗಿಡನಾರ ನೆಟ್ಕೊ ಏನಾರ ಮಾಡ್ಕೊಂಡ್ಬಿಟ್ಟು ತವ್ರ ಮನೆ ಕೊಟ್ಟಿದ್ದು ಮಾಂಗಲ್ಯ ಚೈನ್ ಕಳ್ದು ಕೈ ಕೊಟ್ಟು ಗಿಡ ನೆಟ್ಟು ನಾವು ಹತ್ರ ಜೊತೆಲಿ ನಿಂತ್ಕೊಂಡು ಸಾಕಾರ ಮಾಡಿದ್ವು. ನೀರು ಇಯೋದು, ಕಳೆ ಕೀಳೋದು ಎಲ್ಲ ಮಾಡಿದ್ವು. ನಾವು ಜೀವನಾನು ಮಾಡ್ಬೇಕಾಗಿತ್ತು. ರೇಷ್ಮೆ ಬೆಳೆಯವು, ರೇಷ್ಮೆ ಆಯ್ತಿರ್ಲಿಲ್ಲ. ಕೂಲಿಗೆ ಹೋಗ್ಬೇಕಾಗಿತ್ತು, ಕೂಲಿ ಮಾಡ್ಕೊಂಡು ಜೀವನ ಮಾಡೋವು. ಏನು ಜಮೀನೇನಿಲ್ಲ, ಕೂಲಿ ಅಷ್ಟೇ. ಮನೆ ಬಿಟ್ಟರು ಜಮೀನೇನು ಇಲ್ಲ ನಮಗೆ. ಒಂದು ಪರಿಸರ ಇನ್ನೂ ನಾಳೆ ದಿನ ತೊಂದರೆ ಆಯ್ತದೆ. ನಳ್ಳು ಮರಗಳಿಲ್ಲ. ಈಗ ನೆಟ್ಟಿದ್ರೆ ಎಲ್ಲರೂ ಒಂದೊಂದು ಗಿಡ ನೆಟ್ಟಿದ್ರೆ ಆಯ್ತದೆ. ಮನಸ್ಸು ಆರಿಸ್ಕೊಂಡು ಒಬ್ಬರು ನೆಡಲ್ಲ. ನಾವು ಈಗ ಮನಸ್ಸಿಗೆ ಒಂದು ಗಿಡ ನೆಟ್ಟಿದ ಕೆಲವು ನಮಗೂ ಈಗ ಎಲ್ಲ ಹೋಗಲಿ ಒಂಥರ ಸಮಾಧಾನ ಆಯಿತು. ಈಗ ನೆಟ್ಟದಕ್ಕೆ ಈಗ ಅಕ್ಕಿ ಪಕ್ಷಿಗೂ ಮೇವಾಯಿತು, ಹೋಗೋರು ಬರೋರು ನಳ್ಳಾಯಿತು. ನೆಡಬೇಕು, ಅವರೇ ನೆಟ್ಟರು, ನೆಡಲ್ವೋ ಏನು ಮಾಡೋ, ಅವ್ರಿಗೆ ಏನು ಹೇಳಿ. ಮರ ಮುಂಡಿ ಎಲ್ಲ ಕಡ್ದಾಕ್ಬಿಟ್ರಲ್ಲ. ಈಗ ಅಲ್ಲಿ ಮಳೆ ಬಂದತು, ಅವಾಗೆಲ್ಲ ದೊಡ್ಡ ದೊಡ್ಡ ಮರ ಇದ್ದವು, ಭೂಮಿನ ಆಕಾಶ ಎಲ್ಲ ಇದು ಮಾಡೋ ಕಟ್ಟೋದು, ಮಳೆ ಹುಯ್ಯೋದು. ಇವಾಗೆಲ್ಲ ಮರ ಮುಂಡಿ ಎಲ್ಲ ಕಡ್ದಾಕ್ಬಿಟ್ರು, ಕೆರೆ ಎಲ್ಲ ಮುಚ್ಕೊಂಡ್ರು, ಒತ್ಸವರಿ ಮಾಡ್ಕೊಂಡ್ರು. ಗಿಡ ನೆಟ್ಟಿದ್ರೆ ಆಗೋದು. ನಾವು ಮಾಡಿದ್ವಿ, ನಾವೇನು ಮಾಡ್ತೀವಿ ನಮ್ಮ ಮಕ್ಳಿಗೆ ನಾವೇನು ಹೊಂಟೋಯ್ತೀವಿ, ನಮ್ಮ ಮಕ್ಳುಗಳ್ಗಾಯ್ತು ತೊಂದರೆ ಇದಷ್ಟೇ. ಕೆರೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಕೂತವ್ರೆ, ಅವೆಲ್ಲ ಬಿಡಿಸ್ಬೇಕು. ಬುಟ್ಟಿ ಗಿಡ ನೆಡಬೇಕು. ಕಾಡುಗಳನ್ನೆಲ್ಲ ಒತ್ತಿಸ್ಕೊಂಡವ್ರೆ, ಅವು ಬಿಡಿಸ್ಕೊಡ್ಬೇಕು. ಈ ಶಾಲಾ ಕಾಲೇಜುಗಳಲ್ಲಿ ಗಿಡ ನೆಡುವಂಗೆ ಅವ್ರಿಗೆ ಹೇಳ್ಕೊಡ್ಬೇಕು. ಈ ತರ ಸಾಲುಮರದ ತಿಮ್ಮಕ್ಕನ ಬಗ್ಗೆ ಗೊತ್ತಿತ್ತು ನಮ್ಗೆ. ಸಾಲುಮರದ ನಿಂಗಣ್ಣ ನಮ್ಮ ರಾಮನಗರದ ಅರೇಳಿಯಲ್ಲಿ ಒಬ್ರು ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾದಾಗ ತುಂಬಾ ಸಂತೋಷ ಆಯ್ತು. 1500 ಮರ ಈ ಅರೇಳಿಯ 2 ಭಾಗದಲ್ಲಿ, ರಸ್ತೆ 2 ಇಕ್ಕಲೆಗಳಲ್ಲಿ ಇದೆ. ಏನು ಇಲ್ಲ ಅಂದ್ರೆ ಒಂದು ಗಿಡಕ್ಕೆ ನೆಟ್ಟಿರೋ ಗಿಡಕ್ಕೆ ಒಂದು ಪಾತಿ ಆದ್ರೂ ಮಾಡ್ಬೇಕು. ಈ ತರ ನೆಟ್ಟಿರೋ ಮರಗಳನ್ನ ಸಂರಕ್ಷಣೆ ಮಾಡೋದು ಒಂದ್ ಕಡೆ, ಹೊಸದಾಗಿ ವರ್ಷ ಮಾಡೋದು ಒಂದ್ ಕಡೆ. ನಿಂಗಣ್ಣ ಹೇಳ್ತಾನೆ, ನಾವು ಹುಟ್ಟು ಆಗಿದೆ, ಸಾವು ಖಚಿತ. ಈ ಮಧ್ಯೆ ನಾವು ಏನಾದ್ರೂ ಒಂದು ಭೂಮಿಗೆ, ನಾವು ಹುಟ್ಟಿರೋ ಈ ಪ್ರಕೃತಿಗೆ, ನಾವು ಬೆಳೆದಿರೋಂತ ಈ ಊರಿಗೆ ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮೂರಿಗೆ, ನಾನು ಹುಟ್ಟಿರೋ ಊರಿಗೆ ನಾನು ಒಂದು ಕೊಡುಗೆ ಕೊಡ್ಬೇಕು. ನಮ್ಮ ನಂತರವೂ ಕೂಡ ಉಳಿಬೇಕು. ಜೀವ ಜಂತುಗಳಿಗೆ, ಮನುಷ್ಯರಿಗೆ ಅಷ್ಟೇ ಅಲ್ಲ, ಬೇರೆ ಬೇರೆ ತರದ ಈ ಮರಗಿಡಗಳನ್ನ ನೆಡುವಂತ ಕಾಯಕಕ್ಕೆ ಆತ ಪ್ರಾರಂಭ ಮಾಡ್ತಾನೆ. ಅನೇಕ ಸಂಘ ಸಂಸ್ಥೆಗಳು ಆತನನ್ನ ಗೌರವಿಸಿವೆ. ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಕೊಟ್ಟಿದ್ದಾರೆ. ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ ಅವರಿಗೆ ಒಂದು ಸಾಧನೆಯನ್ನ ಗೌರವಿಸಿ ಒಂದು ಪ್ರಶಸ್ತಿಯನ್ನ ಕೂಡ ಕೊಟ್ಟಿದ್ದಾರೆ. ಈಗಲೂ ಕೂಡ ಆತನಿಗೆ ಮರಗಳನ್ನ ಬೆಳೆಸುವಂತಹ ಇಚ್ಛೆ ಕಡಿಮೆ ಆಗಿಲ್ಲ. ಕಾಲು ಮಂಡಿ ನೋವುಗಳಿದೆ, ಡಾಕ್ಟರ್ ಹೇಳಿದ್ದಾರೆ ಆಪರೇಷನ್ ಮಾಡಬೇಕು ಅಂತ. ಒಂದು 2-3 ವರ್ಷದಿಂದ ಆತನಿಗೆ ಒಂದು ಕಿಡ್ನಿಯಲ್ಲಿ ಸ್ಟೋನ್ ಆಯಿತು, ಆಮೇಲೆ ಪಿತ್ತಕೋಶದಲ್ಲಿ ಸ್ಟೋನ್ ಆಯಿತು, ಆಮೇಲೆ ಸಣ್ಣದಾಗಿ ಒಂದು ಕ್ಯಾನ್ಸರ್ ಗಡ್ಡೆ ಬೆಳೀತದೆ. ಇವೆಲ್ಲ ಆಪ್ರೇಷನ್ಗಳಾಯಿತು. ಈಗ ಆತನಿಗೆ ಮಾತ್ರೆ ತಿನ್ನಬೇಕು, ಕಾಲು ಸರಿ ಇಲ್ಲ. ಆದರೂ ಕೂಡ ಮರಗಳನ್ನು ತಾನು ಬೆಳೆಸಬೇಕು ಅನ್ನುವಂತಹ ಮಹದ ಆಸೆ ಇದೆಯಲ್ಲ, ಅದಿನ್ನೂ ನಿಂತಿಲ್ಲ. ಆತಂದು ಸಕ್ಸಸ್ ರೇಟ್ ಏನಂದರೆ 100%. ಎಷ್ಟು ಗಿಡ ನೆಡ್ತೀವೋ ಅಷ್ಟು ಗಿಡವು ಕೂಡ ಉಳಿಬೇಕು ಅನ್ನೋದು ನಿಂಗಣ್ಣನ ಆಶಯ. ಆ ಥರ ಮಕ್ಕಳನ್ನು ಯಾವ ಥರ ನೋಡ್ಕೊಳ್ತಾರೆ. ಒಂದು ಮಗುಗೆ ನೀರು ಬೇಕು, ಆಹಾರ ಬೇಕು, ಅದಕ್ಕೆ ಭದ್ರತೆ ಬೇಕು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಈ ಗಿಡಗಳನ್ನು ನೋಡಿಕೊಂಡು ಬೆಳೆಸಿದ್ದಾನೆ ನಿಂಗಣ್ಣ. ಆತನಿಗೆ ಯಾವುದೇ ಜಮೀನಿಲ್ಲ. ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ್ರೂ ಕೂಡ ಜಮೀನಿಲ್ಲ. ಕೂಲಿಯನ್ನು ಮಾಡಿಕೊಂಡು ಜೀವನ ಮಾಡಿ ಈ ಗಿಡಗಳನ್ನು ನೆಟ್ಟು ಇಡೀ ಒಂದು ಊರಿಗೆ, ಒಂದು ಸಮಾಜಕ್ಕೆ ಒಂದು ಕಾಣಿಕೆಯಾಗಿ ಕೊಟ್ಟವನೇ. ಎಲ್ಲೇ ದೂರದಲ್ಲಿ ಸಾಧಕರನ್ನೆಲ್ಲ ನಾವು ನೆನೆಸ್ತೀವಿ, ಆದರೆ ನಮ್ಮ ಊರುಗಳಲ್ಲಿ ಈ ಥರದ ಒಬ್ಬರು ಎಲೆಮರೆ ಕಾಯಿ ಇರ್ತಾರಲ್ಲ, ಆ ಥರದವ್ರನ್ನ ಗೌರವಿಸಬೇಕು. ಒಂದು ಸೈನ್ ಮಾಡೋಷ್ಟು ಅಷ್ಟೇ ವಿದ್ಯಾಭ್ಯಾಸ, ಭಾಷಣ ಮಾಡೋವಂಥದ್ದು ನಮಗೆ ಈ ಥರ ಇದೇನೂ ಇಲ್ಲ. ಒಬ್ಬ ಸಾಮಾನ್ಯ ಹಳ್ಳಿಯ ರೈತನ ಮಗ ಕೂಲಿಯ ಮಾಡಿಕೊಂಡು ಅನೌಪಚಾರಿಕವಾಗಿ ಏನು ಬೇಕೋ ಅದು ಹೇಳ್ತಾನೆ ಹೊರತು ತುಂಬ ಭಾಷಣ ಮಾಡಿ ಅಲ್ಲಿ ಇಲ್ಲಿ ಇದು ಮಾಡಲ್ಲ. ಮತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಾಲುಮರದ ನಿಂಗಣ್ಣ ಅಂತ. ಯಾಕೆಂದರೆ ಇವ್ರಿಗೆ ಎಲ್ಲೂ ಪ್ರಚಾರ ಸಿಕ್ಕಿಲ್ಲ, ಮತ್ತು ಈತನಿಗೆ ಮೂಲಭೂತವಾಗಿ ಪ್ರಚಾರದ ಹುಚ್ಚು ಇಲ್ಲ.